ಪ್ರಪಂಚದಲ್ಲೇ ಅತಿ ದೊಡ್ಡ ಯುದ್ಧ ಯಾವುದು ಎಂದ್ರೆ ಮಹಾಭಾರತ ಯುದ್ಧ ಎಂದು ಹೇಳಲಾಗುತ್ತೆ. ಕುರುಕ್ಷೇತ್ರ ಯುದ್ಧದಲ್ಲಿ ಲೆಕ್ಕವಿಲ್ಲದಷ್ಟು ಜನರು ಸಾಯ್ತಾರೆ. ಪಾಂಡವರು ಕೌರವರ ಮಧ್ಯೆ ನಡೆದ ಯುದ್ಧ ಧರ್ಮಕ್ಕೆ ಅಧರ್ಮಕ್ಕೆ ನಡೆದ ಯುದ್ಧವೆಂದು ಬಣ್ಣಿಸಲಾಗುತ್ತೆ. 18 ದಿನಗಳ ಕಾಲ ನಡೆದ ಈ ಭಯಂಕರವಾದ ಯುದ್ಧದಲ್ಲಿ ಲೆಕ್ಕವಿಲ್ಲದಷ್ಟು ಧೈರ್ಯಶಾಲಿಗಳು ಪಾಲ್ಗೊಂಡು ತಮ್ಮ ಪ್ರಾಣವನ್ನ ತ್ಯಾಗ ಮಾಡ್ತಾರೆ. ಯುದ್ಧ ಅಂತ್ಯಗೊಂಡ್ಮೇಲೆ ಪರಿಸ್ಥಿತಿಗಳು ಪೂರ್ತಿಯಾಗಿ ಬದಲಾಗ್ತವೆ. ರಾಜ್ಯವನ್ನ ತಮ್ಮ ಪ್ರೀತಿ ಪಾತ್ರರನ್ನ ಕಳೆದುಕೊಂಡು ಅನೇಕ ಕುಟುಂಬಗಳು ಬೀದಿ ಪಾಲಾಗ್ತವೆ. ಆದ್ರೆ ಆ ಸೈನಿಕರ ಹೆಂಡತಿಯರ ಪರಿಸ್ಥಿತಿ ಏನಾಗಿತ್ತು ಅನ್ನೋದನ್ನ ನೀವೆಂದಾದ್ರೂ ಯೋಚನೆ ಮಾಡಿದ್ದೀರಾ? ಸೈನಿಕರು ವೀರ ಮರಣ ಹೊಂದಿದ್ಮೇಲೆ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ಮೇಲೆ ಅವರ ಮಡದಿಯರು ವಿಧವೆಯರಾಗ್ತಾರೆ ಅಲ್ವಾ? ಅದಾದ ನಂತರ ಅವರ ಜೀವನ ಹೇಗೆ ಬದಲಾಗುತ್ತೆ? ಅವರು ಕೂಡ ತಮ್ಮ ಗಂಡಂದಿರಂತೆ ಜೀವ ಕಳೆದುಕೊಳ್ತಾರಾ ಅಥವಾ ಅವರಿಗೆ ಏನಾಗುತ್ತೆ? ಈ ವಿಷಯಗಳ ಬಗ್ಗೆ ತಿಳ್ಕೊಳ್ಳಲು ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಅದಕ್ಕೂ ಮುಂಚೆ ಮಹಾಭಾರತದಲ್ಲಿ ನಿಮಗಿಷ್ಟವಾದ ಕ್ಯಾರೆಕ್ಟರ್ ಏನು ಅನ್ನೋದನ್ನ ತಪ್ಪದೇ ಕಮೆಂಟ್ ಮಾಡಿ. ಕುರುಕ್ಷೇತ್ರ ಯುದ್ಧ ಅಂತ್ಯಗೊಂಡ್ಮೇಲೆ ಪಾಂಡವರು ಜಯಶಾಲಿಗಳಾದ್ಮೇಲೆ ಹಸ್ತಿನಾಪುರ ರಾಜ್ಯ ಪುನಃ ಅವರ ಕೈವಶವಾಗುತ್ತೆ. ಧರ್ಮರಾಜನನ್ನ ಹಸ್ತಿನಾಪುರದ ರಾಜ್ಯಕ್ಕೆ ರಾಜನಾಗಿ ಪಟ್ಟಾಭಿಷೇಕ ಮಾಡ್ತಾರೆ. ಉಳಿದ ಪಾಂಡವರಿಗೂ ಕೂಡ ರಾಜ್ಯದಲ್ಲಿನ ವಿವಿಧ ಮುಖ್ಯವಾದ ಜವಾಬ್ದಾರಿಗಳನ್ನ ಒಪ್ಪಿಸ್ತಾರೆ. ಇದರೊಂದಿಗೆ ಭೀಮನನ್ನ ಧರ್ಮರಾಜನಿಗೆ ವಾರಸುದಾರನನ್ನಾಗಿ ಪ್ರಕಟಿಸ್ತಾರೆ. ಪಾಂಡವರ ಆಡಳಿತದಲ್ಲಿ ಪ್ರಜೆಗಳು ಸಂತೋಷವಾಗಿ ಸಂತೃಪ್ತಿಯಾಗಿ ಜೀವಿಸ್ತಾರೆ. ಅವರು ತಮ್ಮ ಜವಾಬ್ದಾರಿಗಳನ್ನ ನಿರ್ವಹಿಸುತ್ತಾ ತಮ್ಮ ದೊಡ್ಡಪ್ಪ ಧೃತರಾಷ್ಟ್ರ ಹಾಗೂ ಆತನ ಹೆಂಡತಿ ಗಾಂಧಾರಿಯನ್ನ ತಮ್ಮ ಸ್ವಂತ ತಂದೆ ತಾಯಿಯಂತೆ ಪ್ರೀತಿಯಿಂದ ನೋಡಿಕೊಳ್ತಾ ಅವರ ಸೇವೆ ಮಾಡ್ತಾ ಇರ್ತಾರೆ. ಪಾಂಡವರ ತಾಯಿಯಾದ ಕುಂತಿದೇವಿ ಕೂಡ ರಾಜ್ಯ ಮಾತೆಯಾಗಿ ಕೆಲ ಕಾಲ ರಾಜ್ಯದಲ್ಲೇ ಕಳೆದು ನಂತರ ತಪಸ್ಸಿಗೆ ಹೋಗ್ತಾಳೆ. ಧೃತರಾಷ್ಟ್ರ ಹಾಗೂ ಗಾಂಧಾರಿಗೆ ಜರುಗಿದ ನಷ್ಟದ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಯಾವುದೇ ತಂದೆ ತಾಯಿಗಾದ್ರೂ ಕೂಡ ತಮ್ಮ ಮಕ್ಕಳು ತಮ್ಮ ಕಣ್ಮುಂದೆನೆ ಸಾಯುವುದನ್ನ ನೋಡುವಂತಹ ನರಕ ಮತ್ತೊಂದಿಲ್ಲ. ಗಾಂಧಾರಿ ಒಬ್ರಲ್ಲ ಇಬ್ರಲ್ಲ 100 ಮಕ್ಕಳನ್ನ ಕಳೆದುಕೊಂಡು ಶೋಕ ಸಾಗರದಲ್ಲಿ ಮುಳುಗಿರ್ತಾಳೆ. ಆದ್ರೆ ನಿಧಾನವಾಗಿ ಅವರು ಆ ಬಾಧೆಯಿಂದ ಹೊರಬರ್ತಾರೆ. ಹೀಗೆ 15 ವರ್ಷಗಳು ಕಳೆದು ಹೋಗ್ತವೆ. ರಾಜ್ಯದಲ್ಲಿ ಸುಖ ಶಾಂತಿ ನೆಮ್ಮದಿ ಮರಳುತ್ತೆ. ಆದ್ರೆ ಒಂದಾನೊಂದು ದಿನ ಧೃತರಾಷ್ಟ್ರನಿಗೆ ಆಕಸ್ಮಿಕವಾಗಿ ರಾಜಭವನವನ್ನ ಬಿಟ್ಟು ಅರಣ್ಯಕ್ಕೆ ಹೋಗೋ ಕೋರಿಕೆ ಹುಟ್ಟುಕೊಳ್ಳುತ್ತೆ. ಆತ ಧರ್ಮರಾಜನಿಗೆ ತನ್ನ ಮನದ ಮಾತನ್ನ ಹೇಳ್ತಾ, ಪ್ರಸ್ತುತ ರಾಜಭವನದಲ್ಲಿರಲು ನನಗೆ ಮನಸ್ಸಿಲ್ಲ. ನಾನು ನನ್ನ ಮುಂದಿನ ಜೀವನವನ್ನ ಅರಣ್ಯದಲ್ಲಿ ಜೀವಿಸಲು ಬಯಸ್ತೇನೆ. ಇದರಿಂದ ದಯಮಾಡಿ ನನ್ನನ್ನ ಅರಣ್ಯಕ್ಕೆ ಕಳಿಸು ಅಂತ ಧೃತರಾಷ್ಟ್ರನು ಧರ್ಮರಾಜನನ್ನ ಕೇಳ್ತಾನೆ. ಧೃತರಾಷ್ಟ್ರನ ನಿರ್ಧಾರವನ್ನ ಕೇಳಿ ಧರ್ಮರಾಜ ತುಂಬಾನೇ ದುಃಖ ಪಡ್ತಾನೆ. ಆದ್ರೆ ಧೃತರಾಷ್ಟ್ರನ ಮನಸ್ಸನ್ನ ಬದಲಾಯಿಸೋದು ಅಸಾಧ್ಯ ಎಂಬ ವಿಷಯ ಧರ್ಮರಾಜನಿಗೆ ಚೆನ್ನಾಗೇ ಗೊತ್ತಿರುತ್ತೆ. ವಿದುರನು ಕೂಡ ಧರ್ಮರಾಜನಿಗೆ ಈ ರೀತಿ ಸಲಹೆ ಕೊಡ್ತಾನೆ. ಧೃತರಾಷ್ಟ್ರನ ಮನಸ್ಸು ಈಗ ಪೂರ್ತಿಯಾಗಿ ದೈವಜ್ಞಾನದ ಕಡೆಗಿದೆ. ಇದರಿಂದ ತನ್ನ ಕೊನೆ ದಿನಗಳನ್ನ ಅರಣ್ಯದಲ್ಲಿ ಕಳೆಯಲು ಅನುಮತಿ ನೀಡು ಎಂದು ವಿದುರನು ಹೇಳ್ತಾನೆ. ಇದಕ್ಕಾಗಿ ಧರ್ಮರಾಜ ತನ್ನ ದೊಡ್ಡಪ್ಪನಿಗೋಸ್ಕರ ಅರಣ್ಯದಲ್ಲಿ ನಿವಾಸವಿರಲು ಒಂದು ಸುಂದರವಾದ ಗುಡಿಸಲನ್ನ ನಿರ್ಮಿಸಿ ಅವರನ್ನ ಅರಣ್ಯಕ್ಕೆ ಕಳುಹಿಸ್ತಾನೆ. ಧೃತರಾಷ್ಟ್ರನು ಅರಣ್ಯಕ್ಕೆ ಹೋಗ್ತಿರುವಾಗ ಆತನೊಂದಿಗೆ ಗಾಂಧಾರಿ, ಕುಂತಿದೇವಿ, ವಿದುರನು ಕೂಡ ಹೋಗ್ತಾರೆ. ಹೀಗೆ ಕೆಲ ದಿನಗಳು ಕಳೆದು ಹೋಗ್ತವೆ. ಮತ್ತೊಂದ್ ಕಡೆ ಪಾಂಡವರು ಕೂಡ ಧರ್ಮರಾಜನಿಂದ ಬೇರ್ಪಟ್ಟು ತಾವು ಪ್ರಜೆಗಳಿಗೋಸ್ಕರ ಸೇವೆ ಮಾಡ್ತಾ ತಮ್ಮ ತಮ್ಮ ಜವಾಬ್ದಾರಿಗಳನ್ನ ನೆರವೇರಿಸ್ತಾ ಇರ್ತಾರೆ. ಹಸ್ತಿನಾಪುರದ ಪ್ರಜೆಗಳು ಪಾಂಡವರ ನ್ಯಾಯಯುತ ಪಾಲನೆಯಿಂದ ಸಂತೃಪ್ತಿಯಾಗಿರ್ತಾರೆ. ಆ ಪ್ರಜೆಗಳಲ್ಲಿ ಅನೇಕ ವಿಧವೆಯರು ಕೂಡ ಇರ್ತಾರೆ. ಕುರುಕ್ಷೇತ್ರ ಯುದ್ಧದಲ್ಲಿ ಅಮರರಾದ ಸೈನಿಕರ ಮಡದಿಯರು ಪ್ರತಿದಿನ ತಮ್ಮ ಪತಿಯನ್ನ ನೆನೆಸ್ಕೊಂಡು ದುಃಖ ಪಡ್ತಾ ಇರ್ತಾರೆ. ಧರ್ಮರಾಜ ಎಷ್ಟೇ ಪ್ರಯತ್ನಿಸಿದ್ರೂ ಕೂಡ ಅವರ ದುಃಖವನ್ನ ಅಳಿಸಲು ಆಗೋದಿಲ್ಲ. ಧರ್ಮರಾಜನು ಕೂಡ ತನ್ನ ಬಂಧುಗಳು ಆಪ್ತರು ಯುದ್ಧ ಭೂಮಿಯಲ್ಲಿ ಕೊನೆ ಉಸಿರೆಳೆಯೋದನ್ನ ನೋಡಿರ್ತಾನೆ. ಹೀಗೆ ನಿಧಾನವಾಗಿ ಕಾಲ ಕಳೆದು ಹೋಗುತ್ತೆ. ಒಂದಿನ ಸಹದೇವನು ತನ್ನ ತಾಯಿಯಾದ ಕುಂತಿದೇವಿಯನ್ನ ಭೇಟಿ ಮಾಡುವ ಮನಸ್ಸು ಮಾಡ್ತಾನೆ. ಆತನು ತನ್ನ ಕೋರಿಕೆಯನ್ನ ಇತರರಿಗೆ ಹೇಳಿದಾಗ ಭೀಮ, ಅರ್ಜುನ, ನಕುಲ, ದ್ರೌಪದಿ ಸಹ ಕುಂತಿದೇವಿಯನ್ನ ನೋಡ್ಬೇಕು ಅಂತ ಅಂದುಕೊಳ್ತಾರೆ. ಇವರೆಲ್ಲರೂ ಕುಂತಿದೇವಿಯನ್ನ ನೋಡ್ಬೇಕು ಅಂತ ಅಂದುಕೊಂಡಿದ್ದರಿಂದ ಹಸ್ತಿನಾಪುರದ ರಾಜನಾಗಿದ್ದ ಧರ್ಮರಾಜ ತನ್ನ ಸೇನಾಧಿಪತಿಗೆ ಅರಣ್ಯಕ್ಕೆ ಹೋಗಲು ಬೇಕಾದ ಸಿದ್ಧತೆಗಳನ್ನ ಮಾಡಲು ಹೇಳ್ತಾನೆ. ಈ ರೀತಿಯಾಗಿ ತನ್ನವರನ್ನ ಹಿರಿಯರನ್ನ ಭೇಟಿ ಮಾಡಬಹುದು ಅಂತ ಧರ್ಮರಾಜ ಅಂದುಕೊಳ್ತಾನೆ. ಮರುದಿನ 5 ಜನ ಪಾಂಡವರು ದ್ರೌಪದಿಯೊಂದಿಗೆ ಅರಣ್ಯಕ್ಕೆ ಹೋಗ್ತಾರೆ. ಈ ವಿಷಯ ಹಸ್ತಿನಾಪುರದ ಪ್ರಜೆಗಳಿಗೆ ಗೊತ್ತಾದಾಗ ತಕ್ಷಣವೇ ಅವರ ಜೊತೆಗೆ ಅನೇಕ ಜನರು ಅರಣ್ಯಕ್ಕೆ ಹೋಗಲು ಸಿದ್ಧವಾಗ್ತಾರೆ. ಅವರಲ್ಲಿ ಮಹಾಭಾರತ ಯುದ್ಧದಲ್ಲಿ ಪತಿಯನ್ನ ಕಳೆದುಕೊಂಡ ವಿಧವೆಯರು ಕೂಡ ಇರ್ತಾರೆ. ಪಾಂಡವರು ಅರಣ್ಯಕ್ಕೆ ಹೋದ್ಮೇಲೆ ಧೃತರಾಷ್ಟ್ರನು ಗಾಂಧಾರಿ, ಕುಂತಿದೇವಿ ನಿವಾಸವಿದ್ದ ಆಶ್ರಮ ತಲುಪುತ್ತಾರೆ. ಹಸ್ತಿನಾಪುರದ ಪ್ರಜೆಗಳು ಅಲ್ಲೇ ಗುಡಾರಗಳನ್ನ ಏರ್ಪಡಿಸಿಕೊಂಡು ನಿವಾಸವಿರಲು ಪ್ರಾರಂಭಿಸ್ತಾರೆ. ಹೀಗೆ ಕೆಲ ದಿನಗಳು ಕಳೆದು ಹೋಗ್ತವೆ.
ಒಂದಿನ ಮಹರ್ಷಿ ವೇದವ್ಯಾಸನು ಕೂಡ ಆಶ್ರಮದಲ್ಲಿ ಪಾಂಡವರನ್ನ ಭೇಟಿ ಮಾಡಲು ಬರ್ತಾನೆ. ಪಾಂಡವರನ್ನ ಭೇಟಿ ಮಾಡಿದ್ಮೇಲೆ ಆಶ್ರಮದಿಂದ ಹೊರ ಬಂದಾಗ ಆತನ ದೃಷ್ಟಿ ಅಲ್ಲೇ ನಿರಂತರವಾಗಿ ಅಳುತ್ತಿರುವ ವಿಧವೆಯರ ಕಡೆಗೆ ಬೀಳುತ್ತೆ. ಯುದ್ಧದಲ್ಲಿ ಹತರಾದ ತಮ್ಮ ಪತಿಯನ್ನ ನೆನೆಸ್ಕೊಂಡು ತೀವ್ರವಾಗಿ ದುಃಖದಲ್ಲಿ ಮುಳುಗಿರುವ ಹಸ್ತಿನಾಪುರದ ಪ್ರಜೆಗಳನ್ನ ಕಂಡು ತುಂಬಾ ಬೇಸರಗೊಳ್ತಾನೆ. ಇದಾದ ನಂತರ ಅವರೆಲ್ಲರನ್ನ ಸಮಾಧಾನ ಪಡಿಸಿ, ನೀವು ಸತ್ತವರನ್ನ ನೆನೆಸ್ಕೊಂಡು ಬಾಧೆ ಪಡ್ಬೇಡಿ, ಯುದ್ಧದಲ್ಲಿ ಅಮರರಾದ ವೀರರು ಈಗ ಸಂತೋಷವಾಗಿದ್ದಾರೆ, ಅವರೆಲ್ಲರೂ ಕೂಡ ದೈವಿಕ ಪ್ರಪಂಚದಲ್ಲಿ ಸಂತೋಷವಾಗಿ ಜೀವಿಸುತ್ತಿದ್ದಾರೆ. ಇದರಿಂದ ನೀವು ಅವರು ಸತ್ತು ಹೋದ ವಿಷಯವನ್ನ ಪದೇ ಪದೇ ನೆನೆಸ್ಕೊಂಡು ಬಾಧೆ ಪಡ್ತಾ ಇದ್ರೆ ಅಲ್ಲಿ ಅವರು ಕೂಡ ಬಾಧೆ ಪಡ್ತಾರೆ. ಹೀಗೆ ನಾನಾ ವಿಧಗಳಲ್ಲಿ ಸಮಾಧಾನ ಪಡಿಸಲು ಪ್ರಯತ್ನಿಸ್ತಾನೆ. ಆದ್ರೆ ಆತನ ಮಾತುಗಳು ವಿಧವೆಯರಿಗೆ ಯಾವುದೇ ಪರಿಣಾಮ ಬೀರೋದಿಲ್ಲ. ಇದೆಲ್ಲವನ್ನ ನೋಡಿದ ವೇದವ್ಯಾಸನು ಕೊನೆಯದಾಗಿ ಒಂದು ವಿಷಯವನ್ನ ನೇರವಾಗಿ ಹೇಳ್ತಾನೆ. ನಿಮಗೆ ನನ್ನ ಮಾತುಗಳ ಮೇಲೆ ನಂಬಿಕೆ ಇಲ್ಲದಿದ್ರೆ ಈ ರಾತ್ರಿ ನಿಮ್ಮನ್ನ ನಾನು ಸತ್ತು ಹೋದ ನಿಮ್ಮ ಬಂಧುಗಳೊಂದಿಗೆ ಸೇರಿಸುವ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾನೆ. ಆಗ ಎಲ್ರಿಗೂ ಕೂಡ ಒಂದು ಹೊಸ ಆಸೆ ಚಿಗುರುತ್ತೆ. ಪ್ರತಿಯೊಬ್ಬರು ತಾವು ಕಳೆದುಕೊಂಡ ಬಂಧುಗಳನ್ನ ಭೇಟಿ ಮಾಡಲು ತುಂಬಾ ಉತ್ಸುಕರಾಗ್ತಾರೆ. ರಾತ್ರಿ ಯಾವಾಗುತ್ತೆ ಅಂತ ಎಲ್ರೂ ಆತುರದಿಂದ ಕಾಯ್ತಾ ಇರ್ತಾರೆ. ಇವರೆಲ್ಲರೂ ತಂಗಿದ್ದ ಆಶ್ರಮ ಗಂಗಾ ನದಿಯ ದಡದಲ್ಲಿರುತ್ತೆ. ಮಹರ್ಷಿ ವೇದವ್ಯಾಸನು ಸೂರ್ಯಾಸ್ತಕ್ಕೂ ಮುಂಚೆ ಪ್ರಜೆಗಳನ್ನ ಗಂಗಾ ನದಿಯ ದಡಕ್ಕೆ ಕರೆಯುತ್ತಾನೆ. ಮಹರ್ಷಿ ಸತ್ತವರೊಂದಿಗೆ ನಿಮ್ಮನ್ನ ಸೇರಿಸುತ್ತೇನೆ ಅಂತ ಹೇಳಿದ್ದರಿಂದ ಆತನ ಮಾತುಗಳನ್ನ ಹಲವಾರು ಜನರು ಕೇಳಿ ಗಂಗಾ ನದಿ ದಡಕ್ಕೆ ಬರ್ತಾರೆ. ವೇದವ್ಯಾಸನು ತನ್ನ ಆಧ್ಯಾತ್ಮಿಕ ಶಕ್ತಿಯನ್ನ ಉಪಯೋಗಿಸಿ ಮಹಾಭಾರತ ಯುದ್ಧದಲ್ಲಿ ಸಾವನ್ನಪ್ಪಿದ ವೀರರನ್ನ ಪ್ರಾರ್ಥಿಸ್ತಾನೆ. ಆತನ ದೈವಿಕ ಸಂಕಲ್ಪದ ಪ್ರಭಾವದಿಂದ ಅವರೆಲ್ಲರೂ ಒಬ್ಬೊಬ್ಬರಾಗಿ ಗಂಗಾ ನದಿಯ ದಡಕ್ಕೆ ಬರ್ತಾರೆ. ಅದನ್ನ ನೋಡಿದ ಹಸ್ತಿನಾಪುರದ ಪ್ರಜೆಗಳೆಲ್ಲರೂ ಕೂಡ ತುಂಬಾ ಸಂತೋಷ ಪಡ್ತಾರೆ. ಸತ್ತು ಹೋದ ತಮ್ಮ ಬಂಧುಗಳು ತಮ್ಮ ಕಣ್ಮುಂದೆನೆ ನಿಂತಿರೋದನ್ನ ಕಂಡು ಅವರಿಗೆ ತುಂಬಾನೇ ಸಂತೋಷ ಉಂಟಾಗುತ್ತೆ. ಅವರೆಲ್ಲರೂ ತಮ್ಮ ಬಂಧುಗಳನ್ನ ಭೇಟಿ ಮಾಡ್ತಾರೆ. ವಿಧವೆಯರು ತಮ್ಮ ಪತಿಯ ಸಂಗಡ ಮಾತನಾಡ್ತಾರೆ. ಅವರೊಂದಿಗೆ ಸ್ವಲ್ಪ ಸಮಯ ಕಳೀತಾರೆ. ಈ ಸಂದರ್ಭದಲ್ಲಿ ಅವರ ದುಃಖ ಸ್ವಲ್ಪ ಕಡಿಮೆಯಾಗುತ್ತೆ. ಈ ಪ್ರಪಂಚದಿಂದ ವಿಮುಕ್ತಿ ಪಡೆದ್ಮೇಲೆ ತಮ್ಮ ಬಂಧುಗಳು ದೈವಿಕ ಲೋಕದಲ್ಲಿ ಸಂತೋಷವಾಗಿ ಜೀವಿಸ್ತಾರೆ ಅಂತ ಜನರಿಗೆ ನಂಬಿಕೆ ಬರುತ್ತೆ. ಕೆಲ ಸಮಯದ ನಂತರ ಸತ್ತ ವೀರರೆಲ್ಲರೂ ಕೂಡ ಒಬ್ಬೊಬ್ಬರಾಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ತಮ್ಮ ತಮ್ಮ ಪ್ರದೇಶಕ್ಕೆ ಹೋಗಲು ಪ್ರಾರಂಭಿಸ್ತಾರೆ. ಅವರೆಲ್ಲರೂ ಹೋಗ್ತಾ ಇರುವಾಗ ವಿಧವೆ ಸ್ತ್ರೀಯರು ಪುನಃ ತೀವ್ರ ದುಃಖದಲ್ಲಿ ಮುಳುಗಿ ಹೋಗ್ತಾರೆ. ಇದನ್ನ ಕಂಡ ಮಹರ್ಷಿ ವೇದವ್ಯಾಸನು ದುಃಖಿಸುತ್ತಿರುವ ಸ್ತ್ರೀಯರು ತಮಗೆ ಇಷ್ಟ ಇದ್ರೆ ತಮ್ಮ ಪತಿಯ ಜೊತೆಗೆ ದೈವಲೋಕಕ್ಕೆ ಹೋಗಬಹುದು, ಅದಕ್ಕೋಸ್ಕರ ಗಂಗಾ ನದಿಯಲ್ಲಿ ಮುಳುಗಿ ತಮ್ಮ ಪ್ರಾಣವನ್ನ ಸಮರ್ಪಿಸಿಕೊಳ್ಬೇಕು ಅಂತ ಹೇಳ್ತಾರೆ. ಮಹರ್ಷಿಯ ಮಾತುಗಳನ್ನ ಕೇಳಿದ ವಿಧವೆಯರು ಯಾವುದೇ ಸಂಕೋಚವಿಲ್ಲದೆ ಗಂಗಾ ನದಿಯಲ್ಲಿ ಮುಳುಗಿ ತಮ್ಮ ಪ್ರಾಣವನ್ನೇ ಬಿಟ್ಟು ತಮ್ಮ ಪತಿಯ ಜೊತೆಗೆ ದೈವಲೋಕಕ್ಕೆ ಹೋಗ್ತಾರೆ. ಮಹಾಭಾರತದಲ್ಲಿ ಇಂತಹ ಅದ್ಭುತವಾದ ಆಶ್ಚರ್ಯಕರವಾದ ಸಂಘಟನೆಗಳು ತುಂಬಾನೇ ಇವೆ. ಸ್ವಂತ ಬಂಧುಗಳ ನಡುವೆ ನಡೆದ ಈ ಭೀಕರ ಯುದ್ಧ ಚರಿತ್ರೆಯಲ್ಲೇ ನಡೆದ ಅತ್ಯಂತ ವಿನಾಶಕಾರಿ ಯುದ್ಧವೆಂದು ಹೇಳಲಾಗುತ್ತೆ. ಈ ಯುದ್ಧಕ್ಕೆ ದ್ರೌಪದಿ ಕಾರಣವೆಂದು ಕೆಲವರು ಹೇಳಿದ್ರೆ ಇನ್ನು ಕೆಲವರು ಮಾತ್ರ ಕೌರವರ ಅಹಂಕಾರ ದುರಾಸೆಯೇ ಕಾರಣ ಎಂದು ಹೇಳ್ತಾರೆ. ಏನೇ ಆದ್ರೂನು ಮಹಾಭಾರತ ಯುದ್ಧದಲ್ಲಿ ಶಕುನಿ ಮುಖ್ಯ ಪಾತ್ರ ಪೋಷಿಸ್ತಾನೆ ಎಂಬ ವಿಷಯ ಎಲ್ರಿಗೂ ಗೊತ್ತಿದೆ. ಆತನಿಂದಾನೇ ಕುರು ರಾಜವಂಶ ನಾಶವಾಗುತ್ತೆ. ಮಹಾಭಾರತ ಯುದ್ಧದ ನಂತರ ಪಾಂಡವರು ಹಸ್ತಿನಾಪುರವನ್ನ 33 ವರ್ಷಗಳ ಕಾಲ ಪರಿಪಾಲಿಸ್ತಾರೆ. ಪಾಂಡವರು ಕೂಡ ವಿವಾಹವಾಗಿ ಮಕ್ಕಳನ್ನ ಪಡೀತಾರೆ. ಗಾಂಧಾರಿಯ ಶಾಪದ ಕಾರಣದಿಂದ ಯಾದವ ವಂಶ ಬಹುತೇಕ ನಶಿಸಿ ಹೋಗುತ್ತೆ. ಆ ಸಮಯದಲ್ಲಿ ಒಬ್ಬ ಬೇಟೆಗಾರ ಹಾಕಿದ ಬಾಣ ಆಕಸ್ಮಿಕವಾಗಿ ಶ್ರೀಕೃಷ್ಣನ ಪಾದವನ್ನ ತಾಕತ್ತೆ. ಇದರ ಫಲಿತಾಂಶವಾಗಿ ಆತನು ತನ್ನ ಶರೀರವನ್ನ ಬಿಟ್ಟು ವೈಕುಂಠಕ್ಕೆ ಹೋಗ್ತಾನೆ. ಶ್ರೀಕೃಷ್ಣನು ಪ್ರಾಣತ್ಯಾಗ ಮಾಡಿದ್ಮೇಲೆ ಧರ್ಮರಾಜನು ಕೂಡ ಹಸ್ತಿನಾಪುರದ ರಾಜ್ಯವನ್ನ ತನ್ನ ಮರಿ ಮೊಮ್ಮಗ ಪರೀಕ್ಷಿತ್ ಮಹಾರಾಜನಿಗೆ ಒಪ್ಪಿಸಿ ತನ್ನ ಸಹೋದರರೊಂದಿಗೆ ದ್ರೌಪದಿಯ ಸಮೇತ ಹಿಮಾಲಯಕ್ಕೆ ಪ್ರಯಾಣ ಪ್ರಾರಂಭಿಸ್ತಾನೆ. ಅಲ್ಲಿಂದಾನೆ ಅವರೆಲ್ಲರೂ ಕೂಡ ಸ್ವರ್ಗವನ್ನ ತಲುಪುತ್ತಾರೆ. ಅತ್ಯಂತ ಕಠಿಣವಾದ ಈ ಪ್ರಯಾಣದಲ್ಲಿ ಪಾಂಡವರೆಲ್ಲರೂ ಒಬ್ಬೊಬ್ಬರಾಗಿ ಪ್ರಾಣ ಕಳೆದುಕೊಳ್ತಾರೆ. ಮೊದಲನೇದಾಗಿ ದ್ರೌಪದಿ ಸತ್ತು ಹೋಗ್ತಾಳೆ. ನಂತರ ಭೀಮ ಸಾಯ್ತಾನೆ. ಪಾಂಡವರು ಕೇವಲ ಅಹಂಕಾರ ಹಾಗೂ ತಮಗುಳಿದಿದ್ದ ಕೋರಿಕೆಗಳ ಕಾರಣದಿಂದಾನೇ ಸತ್ತು ಹೋಗ್ತಾರೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ. ಯಾವುದೇ ಅಹಂಕಾರವಿಲ್ಲದ ಏಕೈಕ ಪಾಂಡವನು ಧರ್ಮರಾಜ. ಕೇವಲ ಆತನು ಮಾತ್ರ ಶರೀರ ಸಮೇತ ಸ್ವರ್ಗಕ್ಕೆ ಹೋಗುವ ಅವಕಾಶವನ್ನ ಪಡೆದುಕೊಳ್ತಾನೆ. ಆತ ಸ್ವರ್ಗವನ್ನ ತಲುಪಿದ ಮೇಲೆ ಉಳಿದ 4 ಜನರು ಹಾಗೂ ದ್ರೌಪದಿ ಕೂಡ ಸ್ವರ್ಗವನ್ನ ತಲುಪುತ್ತಾರೆ. ಧರ್ಮರಾಜ ಸ್ವರ್ಗದ ದ್ವಾರಗಳನ್ನ ತಲುಪಿದಾಗ ಅಲ್ಲಿ ಆತನಿಗೆ ದೇವೇಂದ್ರನು ಇಂದ್ರನು ಕಾಣಿಸ್ತಾರೆ. ಆಗ ಧರ್ಮರಾಜ, ನನ್ನ
4 ಸಹೋದರರು ಹಾಗೂ ನನ್ನ ಮಡದಿ ದ್ರೌಪದಿ ನನ್ನ ಸಂಗಡ ಮಾಡಿದ ಪ್ರಯಾಣದಲ್ಲಿ ಬಿದ್ದು ಪ್ರಾಣವನ್ನ ಕಳೆದುಕೊಳ್ತಾರೆ. ದಯಮಾಡಿ ಅವರನ್ನು ಕೂಡ ಸ್ವರ್ಗಕ್ಕೆ ಕರೆದುಕೊಂಡು ಬನ್ನಿ ಅಂತ ಬೇಡಿಕೊಳ್ತಾನೆ. ಆಗ ಇಂದ್ರನು, ಇದಕ್ಕೂ ಮುಂಚೆನೆ ನಿನ್ನ ಸಹೋದರರು ನಿನ್ನ ಹೆಂಡತಿ ತಮ್ಮ ಶರೀರವನ್ನ ಬಿಟ್ಟು ಸ್ವರ್ಗಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾನೆ. ಅದನ್ನ ಕೇಳಿದ ಧರ್ಮರಾಜ ತುಂಬಾನೇ ಖುಷಿ ಪಡ್ತಾನೆ. ಆದ್ರೆ ಇಲ್ಲಿ ಮತ್ತೊಂದು ವಿಷಯವನ್ನ ನಾವು ಖಂಡಿತವಾಗ್ಲೂ ಮಾತನಾಡಿಕೊಳ್ಬೇಕು. ಶರೀರದ ಸಮೇತ ಸ್ವರ್ಗವನ್ನ ಸೇರುವ ಅವಕಾಶವನ್ನ ಧರ್ಮರಾಜ ಪಡೆದ್ರು ಕೂಡ ಆತನು ಸ್ವರ್ಗವನ್ನ ಬಿಡಬೇಕಾಗುತ್ತೆ. ಯಮದೂತರು ಧರ್ಮರಾಜನನ್ನ ನರಕಕ್ಕೆ ಕರೆದುಕೊಂಡು ಹೋಗ್ತಾರೆ. ಯಾಕಂದ್ರೆ ಮಹಾಭಾರತ ಯುದ್ಧ ಸಂದರ್ಭದಲ್ಲಿ ದ್ರೋಣಾಚಾರ್ಯನು ಪಾಂಡವರ ಸೇನೆಯನ್ನ ಸೋಲಿಸುತ್ತಿರುವ ಸಮಯದಲ್ಲಿ ಆತನನ್ನ ಸೋಲಿಸಲು ಅಶ್ವತ್ಥಾಮ ಸತ್ತು ಹೋದ ಅಂತ ಸುಳ್ಳು ಹೇಳ್ತಾನೆ. ಈ ಸುದ್ದಿಯಿಂದ ಕಳವಳಗೊಂಡ ದ್ರೋಣಾಚಾರ್ಯ ಪಾಂಡವರಿಗೆ ಸೆರೆ ಸಿಕ್ಕು ದ್ರೌಪದಿ ತಮ್ಮನ ಕೈಯಲ್ಲಿ ಸಾಯ್ತಾನೆ. ಇದಕ್ಕಾಗಿ ಧರ್ಮರಾಜ ಕೆಲ ಕಾಲದವರೆಗೂ ನರಕಕ್ಕೆ ಹೋಗ್ಬೇಕಾಗುತ್ತೆ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಈ ರೀತಿ ಆಸಕ್ತಿಯಾದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.